ಮಹಾಕುಂಭಮೇಳದಲ್ಲಿ ಕನ್ನಡಿಗರು ದುರಂತ ಅಂತ್ಯ. ಪುಣ್ಯ ಸ್ನಾನಕ್ಕೂ ಮುನ್ನ ಉಸಿರು ಚೆಲ್ಲಿದ 30 ಭಕ್ತರು. ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಸ್ಥರಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಇಂದು ದೆಹಲಿಯಿಂದ ಬೆಳಗಾವಿಗೆ ಮೃತದೇಹಗಳನ್ನು ಏರ್ಲಿಫ್ಟ್ ಮಾಡಲಾಗುತ್ತೆ. ಸಂಜೆ ಸುಮಾರು 5:30 ವೇಳೆಗೆ ಬೆಳಗಾವಿಗೆ ಮೃತದೇಹಗಳು ತಲುಪಲಿದೆ. ಪ್ರಯಾಗ್ರಾಜ್ನಿಂದ 4 ಮೃತದೇಹಗಳು ದೆಹಲಿಯತ್ತ ರವಾನೆ ಆಗ್ತಿದೆ. ಒಂದು ಆಂಬ್ಯುಲೆನ್ಸ್ನಲ್ಲಿ ಅಮ್ಮ ಜ್ಯೋತಿ ಹತ್ತರವಾಠ, ಮಗಳು ಮೇಘ. ಮತ್ತೊಂದು ಆಂಬ್ಯುಲೆನ್ಸ್ನಲ್ಲಿ ಶೆಟ್ಟಿಗಲ್ಲಿಗ ಅರುಣ್ ಕೋಪಡೆ, ಶಿವಾಜಿನಗರದ ಮಹಾದೇವಿ ಬಾವನೂರು ಮೃತದೇಹ ರವಾನೆ ಆಗಿದೆ. 2 ಅಧಿಕಾರಿಗಳನ್ನು ದೆಹಲಿಗೆ ಕಳಿಸಿದ್ದಾರೆ ಬೆಳಗಾವಿಯ ಡಿಸಿ. ಮೃತದೇಹಗಳನ್ನು ಬೆಳಗಾವಿಗೆ ತರಲಾಗ್ತಾ ಇದೆ, ರಾಜ್ಯಕ್ಕೆ ತರಲಾಗ್ತಾ ಇದೆ. 2 ಅಧಿಕಾರಿಗಳನ್ನು ಇಲ್ಲಿಂದ ಕಳಿಸಲಾಗಿದೆ. ರಾಜ್ಯ ಸರ್ಕಾರ 2 ಅಧಿಕಾರಿಗಳನ್ನು ನೇಮಕ ಮಾಡಿ ದೆಹಲಿಗೆ ಕಳಿಸಿದ್ದಾರೆ ಆಲ್ರೆಡಿ ಬೆಳಗಾವಿಯ ಡಿಸಿ. ಸೊ ಅವರ ಸಮ್ಮುಖದಲ್ಲಿ ಮೃತದೇಹಗಳನ್ನು ಇಲ್ಲಿಗೆ ಕರೆತರಲಾಗತ್ತೆ. ಸೊ ಸಂಜೆ ಸುಮಾರು ಒಂದು 5:30 ಸುಮಾರಿಗೆ ರೀಚ್ ಆಗಬಹುದು ಅಂತ ಕುಟುಂಬಸ್ಥರುಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. 5:30 ನಂತರ ಅಂತಿಮ ದರ್ಶನ, ಅಂತಿಮ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ಏರ್ಲಿಫ್ಟ್ ಮುಖಾಂತರವಾಗಿ ಮೃತದೇಹಗಳನ್ನು ತರಲಾಗ್ತಾ ಇದೆ. ಸಂಜೆ ಸುಮಾರು 5:30ಕ್ಕೆ ಬೆಳಗಾವಿಗೆ ರೀಚ್ ಆಗಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳನ್ನು ಕಳಿಸಲಾಗಿದೆ. ಅವರ ಸಮ್ಮುಖದಲ್ಲಿ ಮೃತದೇಹಗಳನ್ನು ರಾಜ್ಯಕ್ಕೆ ತರಲಾಗ್ತಾ ಇದೆ. ಮನೆ ನೋಡ್ಕೊಂತೀರಿ, ಸ್ವಲ್ಪ ನಾವು ಅಂತೇವೆ ದೇವರಿಗೆ ಸಂತೋಷ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಧರ್, ಮೃತದೇಹಗಳನ್ನು ಏರ್ಲಿಫ್ಟ್ ಮುಖಾಂತರವಾಗಿ ತರಲಾಗುತ್ತೆ. ಸಂಜೆ 5:30ಕ್ಕೆ ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರು ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ ಏನು ಇನ್ಫಾರ್ಮೇಷನ್ ಬಂದಿದೆ ಅಂತ? ನೀತೀಗ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಏನು ಕಾಲ್ತುಳಿತ ದುರಂತದಲ್ಲಿ ಬೆಳಗಾವಿ 4 ಮೃತಪಟ್ಟಿರ್ತಕ್ಕಂಥ 4 ಮೃತದೇಹಗಳು ಇವತ್ತು ಸಂಜೆ ಏನಂದರೆ ಬೆಳಗಾವಿ ತಲುಪುತ್ತೆ. ನಿನ್ನೆಯೇ ಅಷ್ಟೇ ಏನು ಪ್ರಯಾಗ್ರಾಜ್ನಿಂದ 4 ಮೃತದೇಹಗಳು ದೆಹಲಿಗೆ ರವಾನಿಸಲಾಗಿತ್ತು. ಈಗ ಏನು 10 ಗಂಟೆ ವೇಳೆಗೆ ಒಂದು ಮೃತದೇಹಗಳು ದೆಹಲಿ ಏರ್ಪೋರ್ಟ್ಗೆ ತಲುಪುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಮಧ್ಯಾಹ್ನ 3:30ವರೆಗೆ ಇರ್ತಕ್ಕಂಥ ಏನು ದೆಹಲಿ ಮತ್ತು ಬೆಳಗಾವಿ ವಿಮಾನದ ಮೂಲಕ ಈ ಒಂದು ಮೃತದೇಹಗಳು ಏರ್ಲಿಫ್ಟ್ ಮೂಲಕ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಅಲ್ಲಿಂದ ಜಿಲ್ಲಾಡಳಿತದಿಂದ ಮೃತದೇಹಗಳನ್ನು ಪ್ರತ್ಯೇಕವಾಗಿ ಏನು 4 ಏನು ಮೃತದೇಹಗಳಿದ್ದಾವೆ ಅಂದರೆ ಪ್ರಮುಖವಾಗಿ ಶಾಪುರದಲ್ಲಿರ್ತಕ್ಕಂಥ, ವಡಗಾವಿಯಲ್ಲಿರ್ತಕ್ಕಂಥ ತಾಯಿ ಮತ್ತು ಮಗಳು ಜ್ಯೋತಿ ಮತ್ತು ಮೇಘನ ಮೃತದೇಹಗಳನ್ನು ಒಂದು ಆಂಬ್ಯುಲೆನ್ಸ್ನಲ್ಲಿ ಅಲ್ಲಿ ಕಳಿಸಿಕೊಡಲಾಗುತ್ತೆ. ಅದರ ಜೊತೆಗೆ ಏನು ಶೆಟ್ಟಿಗಲ್ಲಿಯಲ್ಲಿ ಇರ್ತಕ್ಕಂಥ ಅರುಣ್ ಕೋಪಾರ್ಡೆ ಅವರ ಮನೆಗೆ ಮತ್ತು ಏನು ಶಿವಾಜಿನಗರದಲ್ಲಿ ಇರ್ತಕ್ಕಂಥ ಮಹಾದೇವಿ ಬಾವನೂರು ಮನೆಗೆ ಒಂದು ಏನು ಆಂಬ್ಯುಲೆನ್ಸ್ ಮೂಲಕ ಮೃತದೇಹಗಳನ್ನು ಕಳಿಸಿಕೊಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ. ನೀತಿ ಈಗ ನಾವು ಏನಂದರೆ ಪ್ರಮುಖವಾಗಿ ಶೆಟ್ಟಿಗಲ್ಲಿಯಲ್ಲಿ ಇರ್ತಕ್ಕಂಥ ಅರುಣ್ ಕೋಪಾರ್ಡೆ ಅವರ ಮನೆಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಡೀ ಕುಟುಂಬದಲ್ಲಿ ಈಗ ನಿರೋಮನ ಆವರಿಸಿರ್ತಕ್ಕಂಥದ್ದು ಇಡೀ ಕುಟುಂಬದ ಒಂದು ಆಧಾರ ಸ್ತಂಭವಾಗಿದ್ದರು. ಇವು ಎಲ್ಲೇ ಹೋದರೂ ಕೂಡ 2 ದಂಪತಿಗಳು ಒಟ್ಟಾಗಿ ಹೋಗ್ತಾ ಇದ್ರು. ಪ್ರಯಾಗ್ರಾಜ್ಗೂ ಕೂಡ ಅಷ್ಟೇ ಖುಷಿಯಿಂದಲೇ ಹೋಗಿದ್ರು. ಏನು ಅರುಣ್ ಕೋಪಾಡೆ ಅವರಿಗೆ 4 ಸಹೋದರಿದ್ದಾರೆ, ಜೊತೆಗೆ ಓರ್ವ ಹಿರಿಯ ಸಹೋದರ ಇರ್ತಕ್ಕಂಥದ್ದು. ಏನು ಕಾಲ್ತುಳಿತದಲ್ಲಿ ಏನು ಒಂದು ಈಗ ಸಹೋದರನ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಈಗ ಒಂದು ಕುಟುಂಬಸ್ಥರು ಕಣ್ಣೀರು ಹಾಕುವಂಥ ಸ್ಥಿತಿ ಇದೆ. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಅವರ ಸಹೋದರಿ ಇದ್ದಾರೆ, ಅವ್ರು ಮಾತಾಡ್ಸೋಣ. ಅಮ್ಮ, ಯಾವಾಗ ಗೊತ್ತಾತಮ್ಮ ಇದು? ನಿನ್ನೆ ಗೊತ್ತ್ರಿ, ನಿನ್ನೆ ಗೊತ್ತಾಗ್ತದೆ ನಮ್ಗೆ. ಹೋಗೋತ್ನಾಗನು ಫೋನ್ ಮಾಡಿದ್ದ, ನಾವು ಹೋಗಾಕತ್ತೇವ, ಚಲೋ ಆಯ್ತಪ್ಪ ಹೋಗಿ ಬರ್ರಿ ದೇವ್ರಿಗೆ ಚಲೋ ಅಂತ ನಾನಿ. ಆಮೇಲೆ 2ನೇ ದಿವಸ ನಾ ಫೋನ್ ಮತ್ತೆ ಮಾಡಿನಿ, ನೀವು ಹೋಗಿ ಮುಟ್ರಿ ಏನಕ್ಕೆ. ನನಗೇನಿಲ್ಲ, ಅಷ್ಟು ದೂರ ಐತಂತ ಗೊತ್ತಿಲ್ಲ, ಎಲ್ಲರ ಇಲ್ಲೇ ಕಡೆ ನಾಸಿಕ್ ಕಡೆ ಇರ್ತೈತೆ, ಅದು ಐತಂತ ನಾ ಕೇಳಿನಿ. ಇಲ್ಲ, ಇನ್ನೂ ನಾವು ಆ ಕಡೆ ಹೋಗಿಲ್ಲ. ಈ ಕಡೆ ಗುಡಿಗೆಲ್ಲ ತುಳಜಾಪುರಿ ಅದೆಲ್ಲ ಮಾಡೋತ್ನಾಗ ಮಾಡ್ಕೊಂಡು ಹೋಗೇನು ನಾವು. ಆಮೇಲೆ ಅಲ್ಲಿ ಮುಟ್ಟ ಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂದ. ಹಾಂ ಅಂತ ನಾ ಏನು ಮಾಡಿನಿ. ಇಲ್ಲ, ನಿನ್ನೆ
ನಾವು ನಿನ್ನೆ ಮಧ್ಯಾಹ್ನಕ್ಕೆ. ಅಮ್ಮ ಹೆಂಗಿದ್ರಿ ಮನ್ಯಾಗ ಅರುಣವ್ರಿ? ನಮ್ಮ ಮನ್ಯಾಗ ನಮ್ಗೆ ಅವ್ರು ಭಾಳ ಇದ್ದಿದ್ರಿ. ನಮ್ಮ ಮನೆಯೊಳಗೆ ನಮ್ಗೆ ಅವರೇ ಸಾಯಿದ್ರು. ನಮ್ಮ ಮನ್ಯಾಗ ನಮ್ಮ ಇನ್ನಿನ್ನ ನಮ್ಗೆ ಇದು ಮಾಡ್ತಾರೆ ರೀ. ಅವರು ನಮ್ಮನ್ನ ಏನು ಹೇಳ್ತಾರೆ ಹ್ಞೂ ಅನ್ರಿ ನೀವು ಬರೀ ನಾವು ಅದೇ ಹಿಂದೆ ಅಂತಿದ್ರಿ. ನಮ್ಮ ಅಪ್ಪ ಅವ್ವ ಹೋದ್ಮೇಲೆ ನಮ್ಗೆ ಅವರ ಇದು ಮಾಡಿ ಭಾಳ ಇದು ಮಾಡ್ತಿದ್ರಿ ರೀ. ಹಾಂ ರೀ, ನಮ್ಗೇನು ಹಿಂಗೆ ಇಲ್ಲ ಅಂತ ನಮ್ಮ ಅವ್ವ ಅಪ್ಪ ಹಂಗೆ ಹಿಂಗೆ ತೋರಿಸಿ ಇಲ್ಲರಿ ನಮ್ಮ ಅಣ್ಣಗಳು ಇಬ್ಬರು. ಇವನು ಹಂಗೆ ಮಾಡ್ತಾನೆ ರೀ ಬರ್ರಿ ಅಂತ ಅವ ಹಂಗೆ ಅಂತಿದ್ರಿ. ಈಗ ಹೊಂಟ್ರಿ ಏನು ಇಷ್ಟು ಲಗು ಹೋಗ್ಬೇಡ್ರಿ ಮನ್ಯಾಗ ಇನ್ನೂ ಏನು ಮಾಡ್ತೀರಿ ಹೋಗಿ ಇರ್ರಿ ಇರಲಿ ಒಂದು 4 ದಿವ್ಸ ಹಿಂಗೆ ಅಂತ ನಮ್ಮ ಅತ್ತಂಗಿಯರಿ ಎಲ್ಲರೂ ಕರೆದು ಹೇಳ್ತಿದ್ದೆ. ಏನು ಯಾವ ಮನೆ ಅಂತೀರಿ ಅವ್ವ ನೀವು ಇಲ್ಲೇ ಇರಲಿಲ್ಲ ಅಂತಿದ್ರು. ನಮ್ಗೆ ಬಿಟ್ಟು ನಾವು ನಮ್ಮನ್ನ ಕಳ್ಕೊಂಡೇವ್ರಿ. ನಮ್ಮನ್ನ ದೇವ್ರಂತ ನಮ್ಮನ್ನ ರೀ. ನೀವು ಲಾಸ್ಟ್ ಯಾವಾಗ ಮಾತಾಡಿದ್ರಿ ನಿಮ್ಮ ತಮ್ಮನ ಜೊತೆ? ನಿನ್ನೆ ಮಧ್ಯಾಹ್ನದಾಗ ಮೊನ್ನೆ ಹೋಗುತ್ನಾಗ ವ್ಯವಹಾರ ಅವ್ರು ಸಂಜೆ ಮುನ್ನ ಹೋಗುತ್ನಾಗ ನಮ್ಗೆ ಹೇಳಿದ್ರು ನಾವು ಹೊಂಟಿದ್ದೇವಪ್ಪ ನಾವು ಹೋಗಿ ಬರ್ತೀವಿ, ಆಮೇಲೆ ನೀವು ಎಲ್ಲ ಮನೆ ಕಡೆ ನೋಡ್ಕೊತೀರಿ, ಆಮೇಲೆ ನಾವು ಇದು ಫೋನ್ ಮಾಡ್ತೀವಿ ಮಟ್ಟ ಅಂತಲೇ ಅಂತ ಹೇಳಿದ್ರು. ಇಷ್ಟೇ ಹೇಳಿದ್ರು ಮತ್ತು ಹೋಗ್ಬಿಟ್ರು ಇಬ್ಬರು. ಎಷ್ಟು ಮಂದಿ ನೀವೆಲ್ಲ ಅಣ್ಣ ತಮ್ಮರು? ಎಷ್ಟು ಮಂದಿ? ನಾವು ಇಬ್ಬರ ಅಣ್ಣ ತಮ್ಮರಿ, 4 ಮಂದಿ ಅಕ್ಕ ತಂಗಿ. ಇವತ್ತು ಮೃತದೇಹ ಬರುತ್ತಾ, ಅಂತ್ಯಕ್ರಿಯೆ ಯಾವ ರೀತಿ ಮಾಡ್ತೀರಿ? ಈಗ ಅವ್ರದ್ದು ಇದ್ರಲ್ಲೇ ಮಾಡೋದು ಸರ್. ಹಾಂ, ನಮ್ಮ ಇದ್ರಲ್ಲೇನೆ ಮಾಡ್ತಾರೆ. ಮರಾಠ ಸಮಾಜ. ಹೌದು, ಹಿಂದೂ ನಮ್ಮದು ಶಿಂಪಿ. ಹಾಂ, ಹಿಂದೂ ನಮ್ಮದು ಶಿಂಪಿ ಕಟ್ಟಿಗೆ ಮೇಲೆ ಮಾಡೋದು. ಹೌದು. ಅಮ್ಮ ನೀವು ಮಾತಾಡಿದ್ರ? ಇಲ್ರಿ, ನಮಗೆ ಭೇಟಿಯಾಗಿಲ್ರಿ. ನಾವು ಅವ್ರ ಭೇಟಿಯಾಗಿಲ್ರಿ. ನಾವು ನಮ್ಮ ಮಗಗೆ ಅಷ್ಟ ಭೇಟಿಯಾಗಿರಿ. ಅವ್ರು ಫೋನ್ ಮೇಲೆ ಮಾತಾಡಿರಿ. ಎಷ್ಟು ಜನ ಮಕ್ಕಳು ಇದ್ರು ಅವ್ರಿಗೆ? ಮಕ್ಕಳು ಎಷ್ಟು ಜನ ಇದ್ರು? 2 ರೀ, 2 ಗಂಡು ಹುಡುಗರು ರೀ. ಇಬ್ಬರದು ಮದುವೆ ಮಾಡ್ಬೇಕು ಭಾಳ ಆಸೆ ಐತೆ ಅವ್ರಿಗೆ? ಹಾಂ, ಆಸೆ ಐತಲ್ರಿ. ಈಗ ದೊಡ್ಡವನ್ ನಾವು ಮೊನ್ನೆ ಅಂದೇವ್ರಿ ಮಾಡ್ಬೇಕಂತ. ಇದು ನೀತಿ ಏನಂದ್ರೆ ಕೋಪಾಡೆ ಮನೆಯಲ್ಲಿ ಈಗ ಏನು ನಿರ್ವಮನ ಆವರಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ಏನೋ ಒಂದು ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲ 4 ಸಹೋದರರು ಕೂಡ ಇಡೀ ಕುಟುಂಬದ ಆಧಾರ ಸ್ತಂಭವನ್ನು ಕಳ್ಕೊಂಡಿನ ಅಂತ ಒಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಇಡೀ ಎಲ್ಲ ಕುಟುಂಬದ ಜವಾಬ್ದಾರಿಯನ್ನು ಸ್ವತಃ ಅರುಣರೇ ನೋಡ್ಕೊಳ್ತಾ ಇದ್ರು. ಈಗ ಅವರನ್ನೇ ನಾವು ಕಳೆದುಕೊಂಡಿದ್ದೇವೆ ಅನ್ನುವಂಥ ಒಂದು ನೋವಿನಲ್ಲಿ ಈಗ ಕುಟುಂಬ ಇರ್ತಕ್ಕಂಥದ್ದು. ಏನೋ ಒಂದು ಮರಾಠ ಸಮುದಾಯದ ಒಂದು ವಿಧಿವಿಧಾನದ ಪ್ರಕಾರ ಏನಿದೆ ಅಂತ್ಯಕ್ರಿಯೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಸ್ವತಃ ಅವರ ಸಹೋದರ ಹೇಳುವಂಥದ್ದು. ಶ್ರೀಧರ್, ಈಗ ಬೆಳಗಾವಿಯ ಅನೇಕರು ಅಲ್ಲಿಗೆ ತೆರಳಿದ್ದಾರೆ ಪ್ರಯಾಗ್ರಾಜ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಟ್ರಾವೆಲ್ ಏಜೆನ್ಸಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಏಜೆನ್ಸಿ ಮುಖಾಂತರವಾಗಿ ಕೂಡ ಹೋಗಿದ್ದಾರೆ ಅಂತ. ಸೊ ಅದರಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿರೋದು ಅಥವಾ ವಾಪಸ್ ಬರ್ತಾ ಇದ್ದಾರೆ ಅಥವಾ ಸೇಫ್ ಆಗಿದ್ದಾರೆ, ಇದ್ರ ಬಗ್ಗೆ ಏನಾದರೂ ಅವರು ಕುಟುಂಬಸ್ಥರುಗಳಿಗೆ ಮಾಹಿತಿ ಇದೆಯಾ? ಯಾಕಂದರೆ ಹೆಲ್ಪ್ಲೈನ್ ಕೂಡ ತೆರೆಯಲಾಗಿದೆ ರಾಜ್ಯ ಸರ್ಕಾರದಿಂದ. ಯಾಕಂದರೆ ಅನೇಕರು ಮಿಸ್ ಆಗಿರಬಹುದು ಅನ್ನೋ ಅನುಮಾನ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋಗಿದವ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸೇಫ್ ಆಗಿದ್ದಾರೆ ಅಥವಾ ಮಿಸ್ಸಿಂಗ್ ಇದೆ, ಈ ಥರದ್ದೇನಾದರೂ? ನೀತಿ ಈಗಾಗಲೇ ಏನಂದರೆ ಬೆಳಗಾವಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ಲಾದಂಥ ಈ ಒಂದು ದುರ್ಘಟನೆ 4 ಮೃತಪಟ್ಟ ಬೆನ್ನಲ್ಲೇ ಒಂದು ಜಿಲ್ಲಾಡಳಿತ ಕೂಡ ಒಂದು ಅಲರ್ಟ್ ಆಗಿದೆ. ಜೊತೆಗೆ ಈ ಇಬ್ಬರು ಅಧಿಕಾರಿಗಳನ್ನು ಈಗಾಗಲೇ ದೆಹಲಿಗೆ ರವಾನಿಸಿರ್ತಕ್ಕಂಥದ್ದು. ವಿಶೇಷ ಜಿಲ್ಲಾಧಿಕಾರಿಯಾದಂಥ ಹರ್ಷ ಶೆಟ್ಟಿ ಅವರನ್ನು ಈಗ ದೆಹಲಿಗೆ ಅವರು ಕೂಡ ಹೋಗಿರ್ತಕ್ಕಂಥದ್ದು. ಅಲ್ಲಿ ಈಗ 4 ಮೃತದೇಹಗಳನ್ನು ಬೆಳಗಾವಿಗೆ ರವಾನಿಸುವ ನಿಟ್ಟಿನಲ್ಲಿ ಅವರು ಮೊದಲ ಆದ್ಯತೆಯ ಮೇರೆಗೆ ಕೆಲಸ ಮಾಡ್ತಾರೆ. ತದನಂತರ ಪ್ರಯಾಗ್ರಾಜ್ದಲ್ಲಿ ಯಾರೆಲ್ಲ ಗಾಯಾಳುಗಳಾಗಿದ್ದಾರೋ ಗಾಯಾಳುಗಳನ್ನು ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಅವರಿಗೆ ಬೇಕಾದಂಥ ಏನೆಲ್ಲ ನೆರವು ಬೇಕು ನೆರವು ಒದಗಿಸಿಕೊಡುವಂಥ ಕೆಲಸವನ್ನು ಆಗುತ್ತೆ. ಅದರ ಜೊತೆಗೆ ಇನ್ನೆಲ್ಲ ಏನಂದ್ರೆ ಬೆಳಗಾವಿಯಿಂದ ಹೋದಂಥವರ ಒಂದು ಮಾಹಿತಿಯನ್ನು ಕಲಿಯಾಕ ಒಂದು ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇದೆ. ಅದು ಬಸ್ನಿಂದ ಯಾರು ಹೋಗಿದ್ದಾರೆ, ಜೊತೆಗೆ ಖಾಸಗಿ ವಾಹನಗಳ ಮೂಲಕ ಯಾರು ಹೋಗಿದ್ದಾರೆ, ರೈಲ್ವೆ ಇಲಾಖೆಯಿಂದ ಯಾರು ಹೋಗಿದ್ದಾರೆ, ವಿಮಾನದ ಮೂಲಕ ಯಾರು ಹೋಗಿದ್ದಾರೆ ಅನ್ನೋಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಮಾಹಿತಿಯನ್ನು ಆಧರಿಸಿ ಅಲ್ಲಿರ್ತಕ್ಕಂಥ ಟೆಂಟ್ಗಳಲ್ಲಿ ಈಗಿರ್ತಕ್ಕಂಥ ಕನ್ನಡಿಗರ ಮೂಲಕ ಅಂದರೆ ಪ್ರಯಾಗ್ರಾಜ ಜಿಲ್ಲಾಡಳಿತ ಜೊತೆ ಮಾತನಾಡುವ ಮೂಲಕ ಅಲ್ಲಿಯ ಒಂದು ಸ್ಥಳೀಯ ಮಾಹಿತಿಯನ್ನು ಪಡೆದು ಅವರಿಗೆ ಬೇಕಾದಂಥ ನೆರವು ಆಗಿರ್ಬೋದು ಮತ್ತು ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಕಾಲು ತುಳಿತ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆ ಕಡೆ ಈ ಕಡೆ ಚಲಾಪಿಲಿ ಆಗಿದ್ರು. ಹಾಗಾಗಿ ಒಂದು ಗುಂಪಲ್ಲಿ ಹೋದಂಥವ್ರು ಬೇರೆ ಬೇರೆ ಕಡೆ ಒಂದು ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣಕ್ಕೆ ಸಂಪರ್ಕ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ನಿನ್ನೆಷ್ಟು ಸಾಕಷ್ಟು ಜನರು ಕೂಡ ಒಂದು ಪ್ಯಾನಿಕ್ ಆಗಿದ್ರು. ಈಗ 24 ಗಂಟೆ ಅವಧಿ ಒಳಗಡೆ ಇವರೆಲ್ಲರೂ ಯಾರೆಲ್ಲ ಅವರ ಸಂಪರ್ಕಕ್ಕೆ ಬಂದಿದ್ರೆ ಅವರನ್ನ ಒಂದುಗೂಡಿಸಿ ಅವರನ್ನ ವಾಪಸ್ ಸುರಕ್ಷಿತ ಕರೆತರುವಂಥ ಪ್ರಯತ್ನ ಆಗುತ್ತೆ. ಜೊತೆಗೆ ಯಾರೆಲ್ಲ ಸಂಪರ್ಕ ಸಿಕ್ಕಲ್ವೋ ಅವರ ಬಗ್ಗೆ ಒಂದು ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಒಂದು ಜಿಲ್ಲಾಡಳಿತ ಮಾಡುತ್ತೆ ಅನ್ನೋ ಮಾತನ್ನು ಕೂಡ ಸ್ವತಃ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀತಿ. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.